ಮಾರ್ನಿಂಗ್ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಅಂದರೆ ಪಲ್ವಿ ಆರ್ಗಾನಿಕ್ ಬೆಲ್ಲನ ಆ್ಯಡ್ ಮಾಡಿದೆ. ಸ್ವಲ್ಪ ಕಲರ್ ಚೇಂಜ್ ಆಗೈತೆ ನೋಡ್ಬೋದು ನೀವು. ಕೀನ್ವನು ನೆನೆಯೋಕ್ಕೆ ಇಡೋಣ ಅಂತ ಡೈರೆಕ್ಟು ಕೀನ್ವದು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ವೆಜಿಟೇಬಲ್ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಒಂದು ಬೇಳೆಕಾಳು ಆರಾಮ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಈ ಥರ ಹೋಗಿದ್ದಾರೆ. ಪಪ್ಪುನು ಬಂದ ಸೆಲೆಬ್ರೇಷನ್ ಮಾಡಕ್ಕೆ. ಯಾಕಂದು ನೋಡ ಇವತ್ತು ನಾನು ಲತಾ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಮಾರ್ನಿಂಗಿಂದ ಬೇಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ರಾಯರ ವರ್ಧಂತಿ ದಿನ ಆ್ಯಂಡ್ ಅವ್ರದ್ದು ಹುಟ್ಟುಹಬ್ಬ ಆಗಿರೋದ್ರಿಂದ ಸೊ ಬೇಗ ಎದ್ದಿದ್ದೀನಿ. ಯಾಕಂದರೆ ಇವತ್ತು ಪೂಜೆ ಎಲ್ಲ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಬೇಕು ಮನೇಲಿ. ಹಾಗಾಗಿ ಇವತ್ತು ಬೇಗ ಎದ್ದೆ. ಅಯ್ಯೋ ಹಾಲು ಉಪ್ಪಂದು ಅಂದರೆ ಕೆಳಗಡೆ ಬೀಳಿಲ್ಲ, ಬಂತು ಅಷ್ಟೆ. ಹಾಲನ್ನ ಕಾಯ್ಸಕ್ಕೆ ಇಟ್ಟಿದ್ದೆ. ಇವಾಗ ನಮ್ಮದು ಮಾರ್ನಿಂಗ್ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಅಂದರೆ ಆಳ್ವಿ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋಲ್ಲ. ಬಟ್ ಇದು ತುಂಬ ಹೀಟ್ ಇರುತ್ತೆ, ಬಾಣಂತಿ ತಿಂತಾರೆ. ಹಾಗಾಗಿ ಇವಾಗ ಇದನ್ನ ನೆನೆ ಹಾಕಿದ್ದೀನಿ ನಾನು. ಹೋಗಯ್ಯ ಚಳಿಬಿಟ್ಟೆ. ಇದೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಹಿಂಗೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ರೆ ಹಿಂಗೆ ಆಗೋದು. ಇವಾಗ ತೋರ್ಸಕ್ಕೆ ಅಂತ ಬಂದ್ರೆ ಅದು ಅಲ್ಲಿ. ಸೊ ಇವಾಗ ಇದನ್ನ ನೆನೆ ಹಾಕಿದ್ದೀನಿ ನಾನು. ಈ ಥರ ಸೇಮ್ ಚಿಯಾ ಸೀಡ್ಸ್ ಥರನೇ ಇರುತ್ತೆ ಇದನ್ನು. ಬಟ್ ಅದು ಕಲರ್ ಬೇರೆ ಥರ ಇರುತ್ತೆ, ಬೇರೆ ಥರ ಇರುತ್ತೆ. ಆ್ಯಂಡ್ ಈ ಸೈಡು ಮಿಲ್ಕ್ನ ಕಾಯಾಗಿ ಇಟ್ಟಿದ್ದೀನಿ. ಇವಾಗ ಇದು ಆಯಿತು. ಮತ್ತು ಇಲ್ಲಿ ಹಾಗಲಕಾಯಿ ಗೊಜ್ಜು ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಅಲ್ಲಿ ಹಾಗಲಕಾಯಿ ಕಟ್ ಮಾಡಿ ಆಗೈತೆ. ಆ್ಯಂಡ್ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಏನಿಲ್ಲ, ಜಸ್ಟ್ ಒಂದು ಸೈಡ್ ಹಾಟ್ ವಾಟರ್ ಇಟ್ಕೊಂಡು ಅದಕ್ಕೆ ಅದಕ್ಕೆ ನೀರು ಮತ್ತು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಅಳ್ವಿನ ಹಾಕ್ಕೊಂಡು ಹಾಲನ್ನ ಹಾಕ್ಕೊಂಡ್ರೆ ಮುಗೀತು. ಹಾಗೆ ನಾನಿವಾಗ ತಿಂಡಿಗೆ ಕೀನ್ವನು ನೆನೆಯೋಕ್ಕೆ ಇಡೋಣ ಅಂತ ಡೈರೆಕ್ಟು ಹಂಗೇನೂ ಮಾಡ್ಬೋದು. ಬಟ್ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಅದು ಬಾಯ್ಲ್ ಆಗೋದು. ಹಂಗಾಗಿ ಸ್ವಲ್ಪ ನೆನೆಯೋಕ್ಕೆ ಇಡ್ತಿದ್ದೀನಿ. ಸೊ ಈ ಸ್ಪೂನಲ್ಲಿ ನಾನು 2.5 ಸ್ಪೂನ್ ತೊಗೊಂಡಿದ್ದೀನಿ. ಇನ್ನೊಂದು ಸ್ಪೂನ್ ತೊಗೊಂಡ್ರೆ ಸಾಕು, 3 ಸ್ಪೂನ್. ಯಾಕಂದರೆ ಇದರಲ್ಲಿ ಏನು ಬೇಕಾದರೂ ಮಾಡ್ಕೋಬೋದು, ಚಿತ್ರಾನ್ನ, ಪಲಾವು ಏನಾದರೂ. ಇವಾಗ ಇದನ್ನು ನೆನೆಸೋಕ್ಕಿಡಬೇಕು. ನೀರು ಮತ್ತು ಬೆಲ್ಲನ ಕುದಿಯೋಕ್ಕಿಟ್ಟಿದ್ದೀನಿ. ಅದಾದ ನಂತರ ಚೆನ್ನಾಗಿ ನೀರು ಕುದ್ದಾದ್ಮೇಲೆ ನಾವು ಅಳ್ವಿನ ಹಾಕೋಬೇಕು. ಲಾಸ್ಟಲ್ಲಿ ಮಿಲ್ಕ್ನ ಆ್ಯಡ್ ಮಾಡಬೇಕು. ಅಷ್ಟರಲ್ಲಿ ಇವಾಗ ನಾನು ಪಲ್ಯ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬರ್ತೀನಿ. ಕುದೀತಿದೆ. ಇವಾಗ ಇದಕ್ಕೆ ಅಳ್ವಿನ ಹಾಕೋಬೇಕು. ಗುಡ್ ಮಾರ್ನಿಂಗ್ ಅಪ್ಪು. ಗುಡ್ ಮಾರ್ನಿಂಗ್. ಆಯ್ತಾ ನಿದ್ದೆ? ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ನಾನಿಲ್ಲಿ ಇನ್ನೂ ಮಾಡೋಕ್ಕೆ ತರಕಾರಿನೂ ಕೂಡ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಏನು ಅನ್ನೋದನ್ನ ತೋರಿಸ್ತೀನಿ. ಫಸ್ಟು ಆ್ಯಡ್ ಮಾಡಿಕೊಂಡು ಕುಡ್ಕೊಬಿಡೋಣ. ಇಲ್ಲಿ ಹಾಗಲಕಾಯಿ ಗೊಜ್ಜು ಮಾಡೋಕ್ಕೆ ರೆಡಿ ಆಗ್ತಿದೆ. ರೆಡಿ ಆಯಿತು. ಇವಾಗ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸನ ಮಾಡಬೇಕು. ಆದರೂ ಸ್ವಲ್ಪ ಬಿಸಿ ಜಾಸ್ತಿ ಇದೆ. ನಾನು ಸ್ವಲ್ಪ ಲಾಸ್ಟಲ್ಲಿ ಆರ್ಗಾನಿಕ್ ಬೆಲ್ಲನ ಆ್ಯಡ್ ಮಾಡಿದೆ. ಸ್ವಲ್ಪ ಕಲರ್ ಚೇಂಜ್ ಆಗೈತೆ ನೋಡ್ಬೋದು ನೀವು. ಆದರೆ ಸ್ವಲ್ಪ ನನಗೆ ಹಸಿ ಸ್ಮೆಲ್ಲು ಹೋಗಬೇಕು. ನನಗೆ ಯೂಶ್ವಲಿ ಮಿಲ್ಕ್ ಇಷ್ಟ ಆಗೋಲ್ಲ. ಅಂದರೆ ಕಾಫಿ ಪೌಡರ್ ಏನಾದರೂ ಹಾಕ್ಕೊಂಡು ಸ್ವಲ್ಪ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಯೂಶ್ವಲಿ ನಾರ್ಮಲ್ ಮಿಲ್ಕ್ನೇ ಕುಡಿಯೋದು ಅಂದರೆ ವಾಮಿಟ್ ಬಂದುಬಿಡುತ್ತೆ ನನಗೆ. ಹಾಗಾಗಿ ಸ್ವಲ್ಪ ಆರ್ಗ್ಯಾನಿಕ್ ಫ್ಲೇವರ್ ಬೆಲ್ಲನ ಯೂಸ್ ಮಾಡಿದಾಗ ಓಕೆ ಅಂತ ಅನಿಸುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲನ ಹಾಕಿದ್ದೀನಿ. ಇವಾಗ ಕುಡ್ಕೊಂಡು ಬರ್ತೀನಿ. ಆಮೇಲೆ ಕಿನ್ವದು ಪಲಾವ್ ಮಾಡ್ತೀನಾ ಇಲ್ಲ ಬಿಸಿಬೇಳೆ ಬಾತ್ ಮಾಡ್ತೀನಾ ನೋಡೋಣ. ನಾನಿವಾಗ ಕೀನ್ವದು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ವೆಜಿಟೇಬಲ್ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಒಂದೆರಡು ಏನೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಸಾಂಬಾರು ಬೇಳೆನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೀನ್ವನ ನೆನೆ ಹಾಕಿದ್ದೀನಿ. ಆ್ಯಂಡ್ ಕುಕ್ಕರಿನ ತೊಗೊಂಡಿದ್ದೀನಿ. ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ.
ನಾವು ಯೂಶಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು. ನಂದು ಪ್ರೀವಿಯಸ್ ಬ್ಲಾಗ್ ಎಲ್ಲ ನೋಡ್ತಾ ಇರೋರಿಗೆ ಗೊತ್ತಾಗಿರುತ್ತೆ. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಗೊತ್ತಿರಲ್ಲ. ಸೊ ಇವಾಗ ಹಸಿಮೆಣಸಿನಕಾಯಿ ಈರುಳ್ಳಿ, ಉಪ್ಪು. ನಾನು ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಏನಂದ್ರೆ ಟೊಮೊಟೊ ಎಲ್ಲ ನಾನು ನಾರ್ಮಲ್ ಆಗೂ ಟೊಮೊಟೊ ಲೈಕ್ ಮಾಡೋದಿಲ್ಲ. ಎಲ್ಲರಿಗೂ ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ. ನಂತರ ತರಕಾರಿನ ಆ್ಯಡ್ ಮಾಡ್ತಾ ಇದ್ದೀವಿ. ಕೀನ್ವಾ ಬಂದು ಮಿಲೆಟ್ಸ್ ಆಗಿರೋದ್ರಿಂದ ಹೀಟ್ ಇರುತ್ತೆ ತುಂಬಾ, ಯಾಕಂದ್ರೆ ಬಾಡಿಗೆ ಮತ್ತೆ ಬಾಣಂತಿಯರಿಗೂ ತುಂಬಾ ಒಳ್ಳೇದು. ರಿಚ್ ಪ್ರೋಟೀನ್ ಇರುತ್ತೆ. ಹಾಗಾಗಿ ಫೀಡ್ ಮಾಡೋರಿಗೆಲ್ಲ ತುಂಬಾನೇ ಹೆಲ್ತಿ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಡಯಟ್ ಮಾಡೋರು ಕೂಡ ಇದನ್ನ ಯೂಸ್ ಮಾಡಿದ್ರೆ ವೆಯ್ಟ್ ಲಾಸ್ ಜರ್ನಿಗೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಫಸ್ಟ್ ನಾನು ಡಯಟ್ ಎಲ್ಲ ಮಾಡ್ತಿದ್ದಾಗ ಇದನ್ನೆಲ್ಲ ಯೂಸ್ ಮಾಡಿದ್ದೆ. ಇವಾಗ ಯೂಸಲ್ಲಿ ಕುಕ್ಕಿಲಕ್ಕಿ ಮತ್ತೆ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಮಿಲೆಟ್ಸ್. ಮಾರ್ನಿಂಗು ಲೈಟ್ ಆಗಿ ಇರಬೇಕು ಫುಡ್ಡು, ಹೆವಿ ಅನ್ಸ್ಬಾರ್ದು. ಮತ್ತೆ ಡಯಾಬಿಟಿಸ್ ಪೇಷಂಟು, ಮತ್ತೆ ಶುಗರು, ಹಾರ್ಟ್ ಪೇಷಂಟು ಅವ್ರಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಇವಾಗ ನೀವೇ ನೋಡ್ತಾ ಇರ್ತೀರ ಕಾಯಿಲೆಗಳು ಅದು ಇದು ಅಂತ ಹೇಳಿ. ಸೊ ಎಲ್ಲರಿಗೆ ಅಂದ್ರೆ ಎಲ್ಲರೂ ತಿನ್ಕೊಂಡು ಇರಬೇಕು ಅಂತಂದ್ರೆ ಈ ತರ ಒಂದು ಫುಡ್ನ ನೀವು ಚೂಸ್ ಮಾಡ್ಕೊಂಡ್ರೆ ಹೆಲ್ತಿ ಆಗಿರುತ್ತೆ. ಮತ್ತೆ ತಿಂದದ್ದು ಫುಲ್ಲು ಕೂಡ ಚೆನ್ನಾಗೇ ಇರುತ್ತೆ. ತಿಂತಾ ಇಲ್ಲ ಅನ್ನೋ ಥರ ಫೀಲ್ ಇರೋದು. ನಾನು ಇದಕ್ಕೆ ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ನನಗೆ ಮಾರ್ನಿಂಗು ಇದೆಲ್ಲ ಇಷ್ಟ ಆಗಲ್ಲ. ಮೀನ್ಸ್ ಪಲಾವ್, ಮಸಾಲೆ ಐಟಮ್ಮು ಅದು ಈವ್ನಿಂಗ್ ಮೇಲೆ ಆಫ್ಟರ್ನೂನ್ ಮೇಲೆ ಓಕೆ. ಬಟ್ ಬೆಳಿಗ್ಗೆ ಬೆಳಿಗ್ಗೆನೆ ಮಸಾಲೆ ಐಟಮ್ ತಿನ್ನೋದು ಅಂದರೆ ನನ್ನ ಗಂಡ ನನ್ನ ಆಪೋಸಿಟ್. ಅವ್ರಿಗೆ ಪಲಾವು ಅದೆಲ್ಲ ಇಷ್ಟ ಬೆಳಿಗ್ಗೆ. ಕುದ ನಂತರ ನಾನು ನೆಕ್ಸ್ಟ್ ಮಿಲೆಟ್ಸ್ನ ಆ್ಯಡ್ ಮಾಡಿ ವಾಟರ್ನ ಹಾಕಿ ಬಿಟ್ಟರೆ ಕೂಗ್ಸಿದ್ರೆ ಮುಗೀತು. ಈಸಿ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಲಾಸ್ಟಿಗೆ ಕೊಬ್ಬರಿನ ಹಾಕೋದು. ಲಾಸ್ಟಿಗೆ ಮಿಲೆಟ್ಸ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಇವಾಗ ನಾನು 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಲೈಟಾಗಿ, ತುಂಬ ಹೆವಿ ಅನ್ನೋ ಥರ ಮಸಾಲೆ ಅನಿಸ್ಬಾರ್ದು. ಆ್ಯಂಡ್ ಚಿಲ್ಲಿ ಪೌಡರ್. ತುಂಬ ಮಾರ್ನಿಂಗ್ ಸ್ಪೈಸಿನೂ ಅಷ್ಟು ಚೆನ್ನಾಗಿರಲ್ಲ. ಹಾಯ್, ನನ್ನ ಮಗ ರೆಡಿ ಆಗಿದ್ದಾನೆ ಊರಿಗೆ ಹೋಗೋಕ್ಕೆ. ಸ್ಮೆಲ್ಲು ಇವಾಗ ಇದಕ್ಕೆ ವಾಟರ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ರೂಮ್ಗೆ ಕೂತ್ಕೊಂಡ್ರೆ ಮುಗೀತು. ಅಷ್ಟರಲ್ಲಿ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬಂದು ಒಂದು ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ. ಡ್ರಾಯರ್ಗೆ ಕಡಲೆಕಾಯ್ದು ಆರಾಮ್ ಮಾಡೋಕ್ಕೆ ಅಂತ ಹೇಳಿ ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಷ್ಟರಲ್ಲಿ ಇದು ಕೂಗಿರುತ್ತೆ. ಆ್ಯಂಡ್ ಮಿಕ್ಕಿದ ಕೆಲಸ ಎಲ್ಲ ಅವ್ರು ಮಾಡ್ತಾರೆ. ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆನ ರೆಡಿ ಮಾಡಿ ಪೂಜೆ ಮಾಡಿ ಮತ್ತೆ ತಿಂಡಿ ತಿನ್ಬೇಕು. ಓಕೆ, ಇವಾಗ ಇದನ್ನ ಕ್ಲೋಸ್ ಮಾಡಿ ಹೋಗ್ತೇನೆ. ಇವಾಗ ಇದನ್ನ ಕ್ಲೋಸ್ ಮಾಡಿದೀನಿ. ಹೊರಡ್ತವನೆ ಅಪ್ಪು. ಬಾಯ್.
ಇವಾಗ ಫ್ರೆಶ್ ಅಪ್ ಆಗಿದ್ದಾಯ್ತು. ನಾನು ಇವಾಗ ಕಡಲೆಕಾಳು ಆರಾಮ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಈ ಥರ ಹೋಗಿದ್ದಾರೆ. ಸೊ ಇವತ್ತು ಲೇಟ್ ಆಗಿ ಆ್ಯಕ್ಚುಲಿ ಸಮ್ಟೈಮ್ಸ್ ನೆನ್ನೆನೇ ತೊಗೊಬಿಟ್ಟಿರ್ತೀವಿ. ಬಂದರು ಇವತ್ತು ಲೇಟ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಇವತ್ತು ಹೋಗಿದ್ದಾರೆ. ಏನೇನು ತೊಗೊಬಂದ್ರಿ? ಹಾಲು ಮೊಸರು ಎಲ್ಲ ಆಯ್ತು. ಕರ್ಕ ಬನ್ನಿ. ನಾನು ಇವಾಗ ಕಡಲೆಕಾಳು ನನ್ನ ಮಗ ಎದ್ದಿದ್ದಾನೆ. ಪೂಜೆ ಎಲ್ಲ ಮುಗೀತು. ಇವಾಗ ಏನಿದ್ರು ಸ್ವಲ್ಪ ತಿಂಡಿ ತಿನ್ಕೊಂಡು ಲೈಟಾಗಿ, ಅಂದರೆ ಇವಾಗ ಸ್ವಲ್ಪ ಬಾಣಂತಿ ಆಗಿರೋದ್ರಿಂದ ತಿಂಡಿ ಎಲ್ಲ ತಿಂದೇ ಇರೋಕ್ಕಾಗಲ್ಲ. ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. 3 months ಆದಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದು. ಸೊ ತುಂಬ ಖುಷಿ ಆಯ್ತೈತೆ. ನಾನು ರಾಯರ ದರ್ಶನ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿ. ನಮ್ಮ ಮನೇಲಿ ಇವತ್ತು ಈ ಥರ ಪೂಜೆನ ಮಾಡಿದ್ದೀವಿ. ನೈವೇದ್ಯ ಎಲ್ಲ ಮಾಡಿ ಬೆಲ್ಲದ ದೀಪ ಎಲ್ಲ ಹಚ್ಚಿ ಪೂಜೆನ ಮುಗಿಸಿದ್ದೀನಿ. ಇವಾಗ ತಿಂಡಿ ತಿಂದು, ಅದೇ ನಾನು ಮಿಲೆಟ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ನೋಡಬೇಕು ಏನಾಗಿದೆ ಏನು ಅಂತ ಹೇಳಿ ತಿಂದು ಹೊರಡಬೇಕು ಇವಾಗ ದೇವಸ್ಥಾನಕ್ಕೆ. ನಾನು ಮಾಡಿರೋಂಥ ಮಿಲೆಟ್ಸು ಹೀಗೆ ಬಂದಿದೆ. ಆದರೆ ಇದನ್ನ ಬಿಸಿ ಇದ್ದಾಗ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ತುಪ್ಪನೂ ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಡಯಟ್ ಮಾಡಬೇಕು ಅವರು ನಾರ್ಮಲ್ ತಿನ್ನೋಕ್ಕಾಗಲ್ಲ, ಓಟ್ಸು ಅದು ಇದು ಅಂತ ಅನ್ನೋರು ಇದನ್ನ ಟ್ರೈ ಮಾಡಿದ್ರೆ ನೆಚ್ಚಲ್ಲಿ ನೀವೇ ಕಮೆಂಟ್ ಮಾಡ್ತೀರ ಸಕ್ಕತ್ತಾಗಿತ್ತು ಅಂತ ಹೇಳಿ. ಮಗ ಬರೋಷ್ಟರಲ್ಲಿ ಚೀಸ್ ಮ್ಯಾಗಿ ಮಾಡೋಣ ಅಂತ ಮಾಡಿದರೆ, ಹಾಯ್ ನಿನ್ಗೆ ಹೇಳಿಲ್ಲ ನಾನು, ಅಲ್ಲೇ ಹೇಳ್ದೆ ತಿನ್ನು ನೀನು. ಹೆಂಗೈತೆ ಅಪ್ಪು? ಹಾಂ, ಅಲ್ಲಿ ಯಾರು ಬಂದರು ಗೊತ್ತಾ? ನಿಮ್ಮ ಬೇಡ ಬಿಡು. ಹಾಂ, ಏನಾಗಬೇಕು ಅಂತ ಹೇಳ್ತಿದ್ದೆ? ಹಾಯ್, ಆಯ್ತಾ ಎಲ್ಲ? ನಿನ್ನ ಮದುವೆ ಯಾವಾಗ? ನಿಮ್ಮ ಅಕ್ಕನ ಮದುವೆ ಮಾಡಿಸ್ದೆ? ಅದಾದ್ಮೇಲೆ ಸರ್ಪ್ರೈಸ್ ಮ್ಯಾಗಿ ಅವನಿಗೆ, ಕೇಕು ಮ್ಯಾಗಿ ಎಲ್ಲ ಇಟ್ಕೊಂಡು. ನಮ್ಮ ಯಜಮಾನ್ರಿಗೆ ಟೈಮ್ ಸೆನ್ಸೇ ಇಲ್ಲ ಗೈಸ್. ಹಾಂ ಹೇಳಿ, ಇನ್ನೂ ಯಾರ್ಯಾರಿಲ್ಲ ಅಂತ. ಎಷ್ಟು ಟೈಮ್ ಇವಾಗ? ಅಯ್ಯಯ್ಯೋ, ಎಷ್ಟು ಟೈಮ್ ಇವಾಗ ಚೋಟಿ? ಎಷ್ಟು ಟೈಮು? ಹಾಂ, ಅದು ಹೇಳ್ತಾ ಇದ್ದೀರಲ್ಲ, ಏನು ಅನ್ಸಲ್ವ ನಿಮಗೆ? ಬಾಸು ಅಂಗಡಿಗೆ ರಜಾ ಹಾಕ್ಬಿಟ್ಟು ಮಜಾ ಮಾಡ್ಕೊಂಡು ಬರ್ತಡೇ ಮಾಡ್ಕೊಂಡು ನಿಂತವನೆ. ಹಾಂ, ನಿಂತವನೆ ಬಾಸ್ ಅವರೇ ಅಂತ ನಿಂತೇ ಅವನೆ. ಏನಾ ಚೋಟ್ ಮೆಣಸಿನ್ಕಾಯಿ ಗೈಸ್, ನಮ್ಮ ಚೋಟದ ಬರ್ತಡೇ ಎಲ್ಲ ವಿಶ್ ಮಾಡಿಬಿಡಿ ನಮ್ಮ ಚೋಟುಗೆ. ಅಪ್ಪು, ಚೋಟು ಅಣ್ಣನ ಬರ್ತಡೇ, ಬಾರೋ ಕೇಕ್ ಕಟ್ ಮಾಡೋ ಚೋಟು. ನಾನು ನಮ್ಮ ಚೋಟುಗೆ ಪ್ರೀತಿಯಿಂದ ಚೋಟು ಅಂತ ಬರ್ಸಿದ್ದೀನಿ. ಯಾಕೆ ಗೊತ್ತೇ ಚೋಟು? ನಾನು ಇದನ್ನ ತರಿಸಿರೋದು, ನಾನು ಇವತ್ತು ಎಗ್ ತಿನ್ನಲ್ಲ, ಅದಕ್ಕೆ ಎಗ್ಲೆಸ್ ತರಿಸಿದ್ದೀನಿ. ಒಂಚೂರಾದರೂ ತಿನ್ಸ್ಕೋಬೇಕಲ್ವೇ ಚೋಟು. ಗೈಸ್, ನಾನು ಅವನು ಯಾವತ್ತೂ ವರ್ಷ ಅಂತ ಕರೀಲೇ ಇಲ್ಲ. ಸ್ಟಾರ್ಟಿಂಗಿಂದನೂ ಚೋಟು ಅಂತ ನಾನೇ ನಾಮಕರಣ ಮಾಡಿರುತ್ತಾನೆ ಹೆಸ್ರನ್ನ. ಹಾಗಾಗಿ ನಾನು ಇಲ್ಲೂ ಚೋಟು ಅಂತಲೇ ಬರ್ಸಿದ್ದೀನಿ. ನೆಕ್ಸ್ಟ್ ಇಯರ್ ಬರ್ತಾನೆ ನಾನು ದೊಡ್ಡ ಚಿಕ್ಕ ಮಗ. ಇವಾಗ ನಾನು ದೊಡ್ಡ ಮಗನ ಜೊತೆ ಎಂಜಾಯ್ಮೆಂಟ್. ಹಾಂ ಅಪ್ಪು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಪಪ್ಪುನು ಬಂದ ಸೆಲೆಬ್ರೇಷನ್ ಮಾಡೋಕ್ಕೆ. ಚೋಟು ಹೋಗಿ ಮದು. ಇರೋ ಬಂದೆ. ಅಪ್ಪುಮಾಗೆಲ್ಲ ಮಾಡಬಾರ್ದು ಪಾಪ ನಿನ್ನೂ. ನಮ್ಮ ಸೋಮ್ಯಕ್ಕ ನಮ್ಮ ತೋಟದಲ್ಲಿ ಬೆಳೆದಿರೋ ಸೊಪ್ಪು ತಂದವ್ರೆ. ಏನಕ್ಕ
ಹೇಳ್ಬೇಕು ನೀನು ಹೇಳಿದ್ರೆ ನಾವು ಕೇಳೋಣ. ಸಬ್ಬಸಿಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಬಾಣಂತಿಗೆ ಅಂತಾನೆ ತಂದವ್ರೆ. ಎಷ್ಟು ಹಾಕಿದ್ರಿ? ಸರಿ, ಒಂದು 20 ಕುಂಟೆಗೆ ಹಾಕಿ. ಇದೊಂದೇನಾ? ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇವನಿಲ್ಲಿ ಮಗ ಆಡ್ಸ್ಕೊಂಡು ನಿಂತವನೆ. ಶಿವವ ವಾಚಿಂಗು, ನಮ್ಮ ಮಮ್ಮಿ ವಾಚಿಂಗು. ನನ್ನ ಮಗಂದು ಮ್ಯಾಟ್ ಬಂದೈತೆ ಗೈಸ್, ಮ್ಯಾಟ್ ಬುಕ್ ಮಾಡಿದ್ದೆ. ಕಮ್ಮಿ ಮ್ಯಾಟ್. ನಮ್ಮ ಮಮ್ಮಿ ಇಲ್ಲಿ ಕಡಲೆ ಬೇಳೆ ನೆನೆಸುತ್ತಾರೆ. ಇಂದ್ರಮ್ಮ ಅವರು. ಲತಾ ಇವತ್ತು ಇದ್ಬಿಡು, ವಡೆ ಪಾಯಸ ಮಾಡ್ತವ್ರು ನಮ್ಮ ಮನೇಲಿ. ಬಾಮಿ ತಿನ್ನುವೆ. ಅಮ್ಮಿ ಕೇಳಿಸ್ತಮ್ಮಿ? ಆದ್ರೂ ಅಜ್ಜಿದಿರ್ ಭಾಷೆನೇ ಭಾಷೆ. ಅಮ್ಮಿ ಹಾಂ, ಇಂದ್ರಮ್ಮ ಒಡೆ ಕೇಳ್ದ. ಸೋಮ್ಯಕ್ಕನ ಒಡೆ ಇವತ್ತು. ನಾನು ಲತಾ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ. ಹಾಂ, ನಾಳಿದಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಅಲ್ಲಿ ಸ್ವಲ್ಪ ಏನೋ ಕೆಲಸ ಇದೆ.